ಸಿಎಂ ಪಟ್ಟ ಇತಿಹಾಸದ ಪಾಠ. ನೂತನ ಸಿಎಂಗೆ ಭವಿಷ್ಯದ ಸವಾಲುಗಳೇನು ಗೊತ್ತಾ? ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೊನೆಗೂ ರಾಜ್ಯದ ಅತ್ಯುನ್ನತ ಗದ್ದುಗೆಯತ್ತ ಹೆಜ್ಜೆ ಇಡ್ತಾ ಇದ್ದಾರೆ. ರಾಜಕೀಯ ವಲಯದಲ್ಲಿ ಸದಾ ಚರ್ಚೆಯಾಗುವ ಒಂದು ಮಾತಿದೆ. ಡಿಕೆಶಿ ಅಂದ್ರೆ ಎಸ್ಎಂ ಕೃಷ್ಣ ಅವರ ರಾಜಕೀಯ ಶಿಷ್ಯ. ಮೇಲ್ನೋಟಕ್ಕೆ ಇದು ನಿಜವೆನಿಸಿದ್ರೂ ಇತಿಹಾಸದ ಪುಟಗಳನ್ನ ತಿರುವಿ ಹಾಕಿದ್ರೆ ವಾಸ್ತವ ಬೇರೆದೇ ಕತೆ ಹೇಳುತ್ತೆ. ಡಿಕೆಶಿ ರಾಜಕೀಯವಾಗಿ ಪ್ರವರ್ಧಮಾನಕ್ಕೆ ಬಂದದ್ದು ಕೃಷ್ಣ ಅವರ ನೆರಳಿನಲ್ಲಿ ಎಂಬುದು ಎಷ್ಟೋ ಸತ್ಯವೋ, ಅವರು ಮಾಜಿ ಮುಖ್ಯಮಂತ್ರಿ ಸಾರೇಕೊಪ್ಪ ಬಂಗಾರಪ್ಪ ಅವರ ಪಟ್ಟದ ಶಿಷ್ಯ ಎಂಬುದು ಅಷ್ಟೇ ಪರಮಸತ್ಯ. ವಿದ್ಯಾರ್ಥಿ ಕಾಂಗ್ರೆಸ್ ನಾಯಕರಾಗಿದ್ದ ಕಾಲದಲ್ಲೇ ಡಿಕೆಶಿ ಬೆನ್ನಿಗೆ ನಿಂತು ಬೆಂಬಲಿಸಿದ್ದು ಬಂಗಾರಪ್ಪ. ಮೊದಲ ಬಾರಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ವಿಧಾನಸಭೆ ಪ್ರವೇಶಿಸಿದ ಶಿವಕುಮಾರ್ ಅವರಿಗೆ ಎರಡನೇ ಬಾರಿ ಪಕ್ಷದ ಟಿಕೆಟ್ ನಿರಾಕರಿಸಿದಾಗ ಅವರು ಕನಕಪುರದಿಂದ ಬಂಡಾಯ ಎದ್ದು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದಿದ್ರು. ಅಂತಹ ಕಠಿಣ ಸಂದರ್ಭದಲ್ಲಿ ತಾನು ಮುಖ್ಯಮಂತ್ರಿಯಾದ ತಕ್ಷಣವೇ ಡಿಕೆಶಿಯನ್ನ ಮಂತ್ರಿ ಮಾಡಿ ರಾಜಕೀಯ ಮರುಜೀವ ನೀಡಿದವರು ಇದೇ ಬಂಗಾರಪ್ಪ. ಹೀಗಾಗಿ ಡಿಕೆಶಿಗೆ ರಾಜಕೀಯದಲ್ಲಿ ಅವಕಾಶದ ಬಾಗಿಲು ತೆರೆದದ್ದು ಬಂಗಾರಪ್ಪ. ಆದರೆ ಅವರನ್ನ ನಗರಾಭಿವೃದ್ಧಿ ಸಚಿವರನ್ನಾಗಿ ಮಾಡಿ ಬಗಲಲ್ಲೇ ಇಟ್ಟುಕೊಂಡು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತೆ ಬೆಳೆಸಿದ್ದು ಎಸ್ಎಂ ಕೃಷ್ಣ. ರಾಜಕೀಯ ಹಾಗೂ ವ್ಯವಹಾರದ ಶೈಲಿಯಲ್ಲಿ ಡಿಕೆಶಿ ಮೇಲೆ ಬಂಗಾರಪ್ಪನವರ ಛಾಪು ಗಾಢವಾಗಿದ್ದರೆ, ಕೃಷ್ಣ ಅವರ ಪ್ರಭಾವ ಕೇವಲ ಮಾತಿನ ಧಾಟಿ ಮತ್ತು ರಾಜತಾಂತ್ರಿಕ ನಡವಳಿಕೆಗೆ ಸೀಮಿತವಾಗಿದೆ. ಹಿರಿಯರ ಈ ಮಾತು ಡಿಕೆಶಿ ವಿಷಯದಲ್ಲಿ ಅಕ್ಷರಶಃ ನಿಜ. ಡಿಕೆಶಿಗೆ ಮುಖ್ಯಮಂತ್ರಿ ಪಟ್ಟದ ಗುರಿ ನೆಟ್ಟಿದ್ದು ಬಂಗಾರಪ್ಪ ಮತ್ತು ಕೃಷ್ಣ ಇರಬಹುದು. ಆದರೆ ಅವರ ರಾಜಕೀಯದ ಮೊದಲ ಹೆಜ್ಜೆಯಿಂದ ಹಿಡಿದು ಇವತ್ತಿನವರೆಗೆ ನೆರಳಿನಂತೆ ನಿಂತು ಮುನ್ನಡೆಸಿದವರು ರಾಜಗುರು, ಆಧ್ಯಾತ್ಮ ಸಾಧಕ ಬೆಳ್ಳೂರು ಶಂಕರನಾರಾಯಣ ದ್ವಾರಕನಾಥ ಗುರೂಜಿ. ಕಾಂಗ್ರೆಸ್ ಟಿಕೆಟ್ ಸಿಗದಿದ್ದಾಗ ಸ್ವತಂತ್ರವಾಗಿ ನಿಲ್ಲಲು ಧೈರ್ಯ ತುಂಬಿದ್ದು, 28ರ ಹರೆಯದಲ್ಲೇ ಬಂಗಾರಪ್ಪನವರ ಗರಡಿಗೆ ತಂದು ಬಿಟ್ಟಿದ್ದು, ಕೃಷ್ಣ ಅವರ ಸರ್ಕಾರದಲ್ಲಿ ಮಂತ್ರಿ ಸ್ಥಾನ ದೊರಕಿಸಲು ಪ್ರಯತ್ನಿಸಿದ್ದು, ವೈಯಕ್ತಿಕ ಜೀವನದ ಕಷ್ಟ ನಷ್ಟ, ಜೈಲು, ಕೋರ್ಟುಗಳು, ಏರಿಳಿತಗಳಲ್ಲಿ ಕುಸಿದು ಕುಳಿತಾಗ್ಲೆಲ್ಲ ಹೆದರಬೇಡ, ಮುಂದೆ ನೀನೇ ಮುಖ್ಯಮಂತ್ರಿ ಆಗ್ತೀಯಾ ಎಂದು ಸಾಂತ್ವನ ಹೇಳಿದ್ದು ರಾಜಗುರು ಅವರೇ. ಕನಕಪುರ ಬಂಡೆಯನ್ನ ವಿಧಾನಸೌಧದ ಗರ್ಭಗುಡಿಗೆ ತರುವ ಹಾದಿಯಲ್ಲಿ ಕಡಿದು ಕೆತ್ತಿ ಮೂರ್ತ ರೂಪ ಕೊಟ್ಟಿದ್ದರ ಹಿಂದೆ ಗುರೂಜಿಯವರ ಪಾತ್ರ, ಪರಿಶ್ರಮ ದೊಡ್ಡದಿದೆ. ಅದೇ ಗುರೂಜಿ ಇತ್ತೀಚೆಗೆ ಡಿಕೆಶಿಯನ್ನ 8 ವರ್ಷ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಎಂದು ನುಡಿದ ಭವಿಷ್ಯ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಪ್ರಯತ್ನ ಫಲಿಸದೇ ಇರಬಹುದು, ಆದರೆ ಪ್ರಾರ್ಥನೆ ಫಲಿಸುತ್ತದೆ ಎಂದು ಡಿಕೆಶಿ ಪದೇ ಪದೇ ಹೇಳುತ್ತಿರುತ್ತಾರೆ. ಸದ್ಯಕ್ಕೆ ಅವರ ಪ್ರಾರ್ಥನೆ ಫಲಿಸಿದೆ. ಆದರೆ 8 ವರ್ಷ ಸಿಎಂ ಎಂಬ ಅಸಾಧ್ಯ ಗಮ್ಯವನ್ನ ತಲುಪಬೇಕಾದ್ರೆ ಕೇವಲ ಪ್ರಾರ್ಥನೆ ಸಾಲದು. ಅದಕ್ಕೆ ಕಠಿಣ ಪ್ರಯತ್ನ ಮತ್ತು ವಿವೇಚನೆ ಬೇಕು. ಇಲ್ಲದಿದ್ದರೆ ಹರಾಗುರು ಇಬ್ಬರು ಕಾಯಲಾರರು ಎಂಬುದನ್ನ ಡಿಕೆಶಿ ಮನಸ್ಸಿಗೆ ತೆಗೆದುಕೊಳ್ಬೇಕು. ಹಾಗೆ ಮಾಡೋದಾದ್ರೆ ಅವರಿಗೆ ಕೆಲವೊಂದು ಮಹತ್ವದ ಸಲಹೆಗಳಿವೆ. ಚುನಾವಣಾ ಗ್ಯಾರಂಟಿಗಳು ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಅಭೂತಪೂರ್ವ ಅಧಿಕಾರ ತಂದುಕೊಟ್ಟಿರಬಹುದು. ಆದರೆ ಸದ್ಯ ರಾಜ್ಯದ ಆರ್ಥಿಕ ಸ್ಥಿತಿ ಪಾತಾಳ ತಲುಪಿದೆ. ರಾಜಕೀಯದಲ್ಲಿ ಹುಲಿ ಅಂತಿದ್ದ ಸಿದ್ದರಾಮಯ್ಯ ಅವರು ಇವತ್ತು ಸದ್ದಿಲ್ಲದೆ ಅಧಿಕಾರದಿಂದ ಇಳಿಯುವಂತಾಗಲು ಪ್ರಸಕ್ತ ಆರ್ಥಿಕ ಬಿಕ್ಕಟ್ಟು ಒಂದು ಪ್ರಮುಖ ಕಾರಣ. ಆರ್ಥಿಕ ಬಲವೊಂದಿದ್ರೆ ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ಅಧಿಕಾರ ಬಿಡ್ತಾ ಇರಲಿಲ್ಲ. ಹಾಗಾಗಿ ಗುರೂಜಿ ಹೇಳಿದ 8 ವರ್ಷಗಳ ಭವಿಷ್ಯ ನಿಜವಾಗಬೇಕಾದ್ರೆ ಡಿಕೆಶಿ ಆರ್ಥಿಕ ಶಿಸ್ತು ತರಲು ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು. ಇಂದಿರಾ ರಾಜೀವ್ ಅವರಿಂದ ಹಿಡಿದು ಸಿದ್ದರಾಮಯ್ಯ ಅವರಿಗೆ ಅದೆಷ್ಟೋ ಮಂದಿ ಅಧಿಕಾರಕ್ಕೆ ಬಂದಿದ್ದಾರೆ, ಹೋಗಿದ್ದಾರೆ. ಅಧಿಕಾರ ಶಾಶ್ವತವಲ್ಲ, ದೇಶ ಶಾಶ್ವತ. ದೇಶದ ಒಕ್ಕೂಟ ವ್ಯವಸ್ಥೆ, ಏಕತೆ ಮತ್ತು ಸಮಗ್ರತೆಗೆ ಧಕ್ಕೆ ತರುವಂತಹ ಯಾವುದೇ ನಡೆ ಅಥವಾ ನುಡಿ ಹೊಸ ಸಿಎಂ ಕಡೆಯಿಂದ ಬರಬಾರದು. ಕೇಂದ್ರದೊಂದಿಗೆ ಸುಲಲಿತ ಸಂಬಂಧ ಇಟ್ಟುಕೊಳ್ಳುವ ವಿವೇಕ ಡಿಕೆಶಿಗೆ ಅಗತ್ಯವಿದೆ. ಡಿಕೆಶಿ ಮಾತಿನಲ್ಲಿ ಒರಟ, ಹೃದಯದಲ್ಲಿ ಮೃದು ಎನ್ನುತ್ತಾರೆ. ಅವರನ್ನ ಹತ್ತಿರದಿಂದ ಬಲ್ಲವರು. ಆದರೆ ಇನ್ನು ಮುಂದೆ ಅವರು ಹಿರಿಕಿರಿಯ ಶಾಸಕರನ್ನ ಇಡೀ ರಾಜ್ಯವೇ ಸಂಭಾಳಿಸಬೇಕಿದೆ. ಹೀಗಾಗಿ ಒಳ ಅಂತರಾಳದ ಅವಶೇಷವನ್ನ ಬಹಿರಂಗವಾಗಿ ತೋರ್ಪಡಿಸಿಕೊಳ್ಳದೆ ಸಂಯಮ ಕಾಯ್ದುಕೊಳ್ಳುವ ದೊಡ್ಡ ಸವಾಲು ಅವರ ಮುಂದಿದೆ. ಕೊನೆಯದಾಗಿ ಡಿಕೆಶಿ ಅವರ ಆದಿಗುರು ಬಂಗಾರಪ್ಪನವರು ಅಂದು ಅಧಿಕಾರ ಕಳೆದುಕೊಳ್ಳುವ ಮುನ್ನ ಪತ್ರಕರ್ತರಿಗೆ ಹೇಳಿದ್ದ ಒಂದು ಶಾಶ್ವತ ಸತ್ಯದ ಮಾತು: ಹೊಸ ಸಿಎಂಗೆ ಸದಾ ನೆನಪಿರಬೇಕು, ಮುಖ್ಯಮಂತ್ರಿ ಎಂಬುದು ಕ್ಷಣಿಕ, ಮಾಜಿ ಮುಖ್ಯಮಂತ್ರಿ ಎಂಬುದು ಶಾಶ್ವತ ಎಂಬುದು ಆ ಮಾತು. ಬಂಗಾರಪ್ಪನವರು ಅಷ್ಟೆಲ್ಲಾ ಹೋರಾಟ ಮಾಡಿ ತರಹೇವಾರಿ ಪಕ್ಷಗಳನ್ನ ಕಟ್ಟಿ ಹೈಕಮಾಂಡ್ಗೆ ಸವಾಲು ಹಾಕಿ ಸಿಎಂ ಆದರೂ ಅಧಿಕಾರ ಅನುಭವಿಸಿದ್ದು ಕೇವಲ 2 ವರ್ಷ 16 ದಿನ ಮಾತ್ರ. ಆದರೆ ಅದರ ನಡುವಿನ ಈ ಆಡಳಿತ ಅವಧಿಯಲ್ಲಿ ರಾಜಕೀಯ ಜೋಲಿ ತಪ್ಪದೆ ಸಮತೋಲನ ಕಾಯ್ದುಕೊಂಡ್ರೆ ಅವರಿಗೂ ಒಳಿತು, ರಾಜ್ಯಕ್ಕೂ ಒಳಿತು.